ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಬರ್ಡೇ ಇರೋದ್ರಿಂದ ನಾವೇ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಸೊ ಈ ಒಂದು ಸೆಲೆಬ್ರೇಷನ್ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಫ್ಯಾಮಿಲಿ ಜೊತೆ ಸೇರಿ ನಾವು ಏನೊಂದು ಸೆಲೆಬ್ರೇಷನ್ ಮಾಡ್ತೀವೋ ಅದು ನಿಜವಾಗ್ಲೂ ಖುಷಿ ಕೊಡುವಂತಹ ಒಂದು ಸೆಲೆಬ್ರೇಷನ್ ಆಗಿದೆ. ಸೊ ನನ್ನ ಸಿಸ್ಟರು, ನನ್ನ ಫ್ರೆಂಡ್ಸು, ನನ್ನ ಕಸಿನ್ಸ್ ಮತ್ತೆ ನಮ್ಮ ಪೇರೆಂಟ್ಸ್ ಎಲ್ಲರೂ ಸೇರಿ ಚಿಕ್ಕದಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ನನಗೆ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಫಾರೆಸ್ಟ್ ಪೇಸ್ಟ್ರಿ ಕೇಕ್ ನ ಕೂಡ ತರಿಸಿದ್ರು. ಮತ್ತೆ ಸರ್ಪ್ರೈಸ್ ಆಗಿ ಎಸ್ಟರ್ಡೇ ನೈಟ್ ಕೂಡ ಕೇಕ್ ಕಟ್ ಮಾಡಿಸಿದ್ರು. ಹಾಗೇನೆ ಗಿಫ್ಟ್ಗಳು ಇದೆ, ಆದ್ರೆ ಇನ್ನೂ ಗಿಫ್ಟ್ಗಳು ಬರೋದ್ರಲ್ಲಿದೆ. ಯಾಕಂದ್ರೆ ಇವಾಗೆಲ್ಲ ಗೊತ್ತಲ್ಲ, ನಿಮಗೆ ಗೊತ್ತಿರೋ ಹಾಗೆ ಆನ್ಲೈನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬೈ ಮಾಡೋದ್ರಿಂದ ಆನ್ಲೈನ್ ನಲ್ಲೇ ಬೈ ಮಾಡಿ ನನಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಸೊ ಏನು ಅಂತ ಅಂದ್ರೆ, ಒಂದು ಬರ್ಡೇ ಸೆಲೆಬ್ರೇಷನ್ ಬಂದಾಗ ಒಂದು ಬರ್ಡೇ ಡೇಟ್ ಬರೋ ತನಕ ನಾವು ಏನೋ ಕ್ಯೂರಿಯಾಸಿಟಿಲಿ ನಾವು ನಾಳೆ ನಾಡಿದ್ದು ಅಂತೆಲ್ಲ ಹೇಳ್ತಾ ಇರ್ತೀವಿ. ಅದು ಬಂದು ಅವತ್ತಿನ ದಿನ ಸೆಲೆಬ್ರೇಷನ್ ಮಾಡ್ತೀವಲ್ಲ, ಅದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಸೆಲೆಬ್ರೇಷನ್ ಮಾಡ್ತೀವಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಸೊ ನಾನು ಹೇಳೋದಿಷ್ಟೇ, ನೀವೇನೇ ಆಚೆ ಹೋಗಿ ಕೇಕ್ ಕಟ್ ಮಾಡಿ ಫ್ರೆಂಡ್ಸ್ ಜೊತೆ ಮತ್ತೆ ಏನು ಅಂತಂದ್ರೆ ನಿಮ್ಮ ಕೊಲೀಗ್ಸ್ ಜೊತೆ ಯಾರ ಜೊತೆ ಬೇಕಾದ್ರೂ ಕೇಕ್ ಕಟ್ ಮಾಡಿ. ಆದ್ರೆ ಫಸ್ಟು ನಾನು ಹೇಳ್ತಾ ಇರೋದು ಏನು ಅಂದ್ರೆ, ನನ್ನ ಪರ್ಸನಲ್ ಒಂದು ಒಪಿನಿಯನ್ ಹೇಳ್ತಾ ಇರೋದು, ನಿಮ್ಮ ಪೇರೆಂಟ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಫಸ್ಟು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ. ಯಾಕೆ ಅಂತಂದ್ರೆ, ನಾವು ಭೂಮಿಗೆ ಬರೋಕ್ಕೆ ನಮ್ಮ ತಂದೆ ತಾಯಿ ಕಾರಣ ಆಗಿರ್ತಾರೆ. ಸೊ ಅವರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಲೇಬೇಕು. ಸೊ ಹಾಗಂತ ಫ್ರೆಂಡ್ಸ್ ನಮಗೆ ಇಂಪಾರ್ಟೆಂಟ್ ಆಗ್ತಾರೆ, ಆದರೆ ಪೇರೆಂಟ್ಸ್ ಫಸ್ಟ್ ಪ್ಲೇಸ್ ಇರಬೇಕು. ಸೊ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತೀನಿ, ಯಾರು ಏನು ಪರ್ಸನಲ್ ಆಗಿ ತಗೋಬೇಡಿ ಅಂತ ಕೂಡ ಹೇಳ್ತೀನಿ. ಸೊ ಈ ಒಂದು ಸೆಲೆಬ್ರೇಷನ್ ಬಗ್ಗೆ ನಾನು ನನ್ನ ಒಂದು ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದೀನಿ. ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನಗೆ ನಿನ್ನೆ ನೈಟಿಂದ ಮತ್ತೆ ಇಲ್ಲಿಯವರೆಗೂ ನನ್ನ ಫೇಸ್ಬುಕ್ ಫ್ರೆಂಡ್, ವಾಟ್ಸಪ್ ಫ್ರೆಂಡ್ಸ್, ಆಮೇಲೆ ಇನ್ಸ್ಟಾ ಫ್ರೆಂಡ್ಸು ಮತ್ತೆ ಯೂಟ್ಯೂಬಲ್ಲಿ ಇರುವಂತಹ ಕೆಲವರು ವ್ಯೂವರ್ಸ್ ನನಗೆ ಏನು ವಿಶ್ ಮಾಡಿದ್ದಾರೆ ಬರ್ಡೇಗೆ. ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಹೊಸ ವಿಡಿಯೋದ ಜೊತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್, ಐ ಲವ್ ಯು ಆಲ್.